ಹಿರಿಯ ರಾಜಕಾರಣಿ ಮುತ್ಸದ್ದಿ ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಜ್ವರ, ಕೆಮ್ಮು, ಗಂಟಲು ನೋವು, ಉಸಿರಾಟದ ಸಮಸ್ಯೆಯ ಕಾರಣ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜನರಲ್ ವಾರ್ಡ್ನಲ್ಲಿ ದೇವೇಗೌಡರಿಗೆ ತಜ್ಞ ವೈದ್ಯರು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. 2-3 ದಿನ ಚಿಕಿತ್ಸೆ ಮುಂದುವರಿಯಲಿದೆ ಅಂಥೇಳಿ ವೈದ್ಯರೇ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಯಾವುದೇ ಗಾಬರಿ ಆಗೋದು ಬೇಡ, ಆರೋಗ್ಯವಾಗಿದ್ದಾರೆ ಅಂಥೇಳಿ ವೈದ್ಯರು ತಿಳಿಸಿದ್ದಾರೆ. ಇದು ರೊಟೀನ್ ಚೆಕಪ್ ಅಷ್ಟೇ, ಆದಷ್ಟು ಬೇಗ ಮನೆಗೆ ವಾಪಸ್ ಆಗ್ತೇನೆ ಅಂಥೇಳಿ ಟ್ವಿಟರ್ನಲ್ಲಿ ಖುದ್ದು ಎಚ್.ಡಿ. ದೇವೇಗೌಡರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಮಾಜಿ ಸಿಎಂ ಎಚ್.ಡಿ.ಕೆ. ನಿಖಿಲ್ ಕುಮಾರಸ್ವಾಮಿ ಸೇರಿ ಹಲವರು ಭೇಟಿ ಕೊಟ್ಟು ದೇವೇಗೌಡರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಂಪೂರ್ಣ ಆರೋಗ್ಯವಾಗಿದ್ದಾರೆ. ಅದು ಗಟ್ಟಿ ಜೀವ, ಅವ್ರಿಗೆ ಭಗವಂತನ ಆಶೀರ್ವಾದ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇದ್ದೇ ಇರ್ತವೆ. ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಜ್ವರ ಮತ್ತು ಕಫ ಎರಡೂ ಇದರಿಂದ ಮತ್ತೆ ಮೊನ್ನೆ ಡೆಲ್ಲಿನಲ್ಲಿ ಒಂದು ವಾರ ಸೆಷನಲ್ಲಿ ಹೋದಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ವೆದರಿಂದ ಸ್ವಲ್ಪ ದೇಹದ ಮೇಲೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದೆಹಲಿಗೆ ಹೆಚ್ಚಾಗಿ ಓಡಾಡ್ತಕ್ಕಂಥದ್ದು, ದೆಹಲಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಪೊಲ್ಯೂಷನ್ನ ಸಮಸ್ಯೆ ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಚಳಿ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಇದೆಲ್ಲ ಒಂದು ರೀತಿ ಸಣ್ಣ ಪುಟ್ಟ ಈಗ ಕೆಮ್ಮು, ನೆಗಡಿ, ಜ್ವರ ಈ ಕಾರಣದಿಂದ ಇವತ್ತು ಆಸ್ಪತ್ರೆಗೆ ಒಂದು 3 ದಿನಗಳ ಕಾಲ ಬಂದು ಒಂದು ವಿಶ್ರಾಂತಿ ಪಡೆದು ಹೋಗಬೇಕು ಅಂತಕ್ಕಂಥದ್ದು ವೈದ್ಯರ ಸಲಹೆ ಮೇಲೆ ನಮ್ಮ ಕನ್ನಡದ ಹೆಮ್ಮೆಯ ಮಾಜಿ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಎಚ್.ಡಿ. ದೇವೇಗೌಡ ಅವರು ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ ಅಡ್ಮಿಟ್ ಆಗಿದ್ದಾರೆ. ಎಲ್ಲ ಥರದ ಟ್ರೀಟ್ಮೆಂಟ್ ಯಾವುದು ಕರೆಕ್ಟಾಗಿ ಕೊಡಬೇಕೋ ಅದೆಲ್ಲ ಮಾಡ್ತಾಯಿದ್ದೀವಿ. ಇನ್ವೆಸ್ಟಿಗೇಷನ್ಗಳು ನಡೀತಾ ಇದೆ. ಅವರು ಸ್ಟೇಬಲ್ ಆಗೋದಕ್ಕೆ ನಾವು ಒಂದು ಮೆಡಿಕಲ್ ಟೀಮೇ ಮಾಡಿದ್ದೀವಿ.